ಇನ್ನು ನಿನ್ನೆ ನಡೆದಂತಹ ಒಂದು ಪ್ರಮುಖವಾದಂತಹ ಘಟನೆ, ಮುತ್ತಪ್ಪರೈ ಪುತ್ರ ರಿಕ್ಕಿ ರೈ ಮೇಲೆ ಫೈರಿಂಗ್ ಆಯಿತು. ಈ ಘಟನೆ, ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಖಾಕಿ ಫುಲ್ ಸೀರಿಯಸ್ ಆಗಿದೆ. ವಿವಿಧ ಆಯಾಮಗಳಲ್ಲಿ ಪೊಲೀಸರು ತನಿಖೆಗೆ ಮುಂದಾಗಿದ್ದಾರೆ. 4 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 4 ವಿಶೇಷ ತಂಡದ ರಚನೆಯಾಗಿದೆ. ಜಿಲ್ಲೆ ಎಲ್ಲಾ ಠಾಣೆಗಳ ಕ್ರೈಮ್ ಪಿಸಿಗಳ ಬಳಕೆ ಮಾಡಿಕೊಳ್ಳೋದಕ್ಕೆ ಕೂಡ ಸಜ್ಜಾಗಿದ್ದಾರೆ. ಈ ದಾಳಿಗೆ ಪ್ರಮುಖ ಕಾರಣ ಏನು? ಭೂ ವಿವಾದದ ಹಿನ್ನೆಲೆಯಲ್ಲಿ ಏನಾದರೂ ದಾಳಿ ಆಯ್ತಾ? ಭೂಗತ ಪಾತಕಿಗಳೇನಾದರೂ ಇದಕ್ಕೆ ಎಂಟ್ರಿ ಕೊಟ್ರ? ಹೀಗೆ ಹಲವಾರು ಆಂಗಲ್ ನಲ್ಲಿ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಜೊತೆಗೆ ಟವರ್ ಡಮ್, ಕಾಲ್ ಡೀಟೇಲ್ಸ್, ಸಿಸಿ ಕ್ಯಾಮೆರಾ ಎಲ್ಲವನ್ನ ಜಾಲಾಡ್ತಾ ಇದ್ದಾರೆ ಬಿಡದಿ ಪೊಲೀಸರು. ಖುದ್ದು ಎಸ್ಪಿ ಶ್ರೀನಿವಾಸ್ ಗೌಡ ಅವರೇ ನಿಗಾ ವಹಿಸಿದ್ದಾರೆ. ನಿನ್ನೆ ನಡೆದಂತಹ ಫೈರಿಂಗ್, ರಿಕ್ಕಿ ರೈ ಮುತ್ತಪ್ಪರೈ ಪುತ್ರ, ಗಮನಿಸ್ತಾ ಇದೀವಿ ದೃಶ್ಯಗಳಲ್ಲೂ ಕೂಡ. ಆ ಕಾರಿಗೆ ತಾಗಿ ನಂತರ ರಿಕ್ಕಿ ರೈಗೆ ತಗಲಿರುವಂಥದ್ದು. ನಿಮ್ ಜೊತೆ ಕೆಲಸ ಮಾಡಿದ್ ಬಹಳ ಖುಷಿ ಆಯ್ತು. ನೀವೇ ಬೆಸ್ಟ್ ಬಾಸ್. ಇಷ್ಟು ಮ್ಯಾನೇಜರ್ ಆಗಿದ್ದೆ, ಇನ್ ಮುಂದೆ ಬಾಸ್ ಆಗ್ತೀನಿ. ಹೇಗೆ? ಬಾಸ್ ವಾಲಾ ಬಿ ದ ಬಾಸ್. ಜೊತೆಗೆ ಆ ಕಾರಿನ ಚಾಲಕ ಕೂಡ ಗಾಯಗೊಂಡಿದ್ದಾರೆ. ಯಾವ ಕಾರಣಕ್ಕಾಗಿ ದಾಳಿ ಆಯಿತು, ಯಾರಿಂದ ಆಗಿರುವಂಥದ್ದು, ಈ ಬಗ್ಗೆ 4 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 4 ವಿಶೇಷ ತಂಡ ರಚನೆಯಾಗಿದೆ. ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಶಾಂತ್. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮುತ್ತಪ್ಪರೈ ಪುತ್ರನ ಮೇಲೆ ಆದಂತಹ ಈ ದಾಳಿ ನಿಜಕ್ಕೂ ನಿನ್ನೆ ಬೆಚ್ಚಿ ಬಿತ್ತು ಬೆಂಗಳೂರು. ಯಾವೆಲ್ಲ ಕಾರಣಗಳಿಗಾಗಿರಬಹುದು, ಯಾರು ಮಾಡಿರಬಹುದು ಅನ್ನೋದ್ರ ಬಗ್ಗೆ ಶಂಕೆ ಇದೆ. ಈಗ ಹೇಗೆ ನಡೀತಾ ಇದೆ ತನಿಖೆ? ಯಾವ್ಯಾವ ಆಯಾಮಗಳಲ್ಲಿ ಈಗ ಇನ್ವೆಸ್ಟಿಗೇಟ್ ಮಾಡಲಾಗ್ತಾ ಇದೆ? ಪ್ರತಿಮಾ, ಮಾಜಿ ಡಾನ್ ಮುತ್ತಪ್ಪರೈ ಅವರ ಕಿರಿಯ ಪುತ್ರ ರಿಕ್ಕಿ ರೈ ಮೇಲೆ ನಡೆದಿರುವಂತಹ ಈ ಒಂದು ಗುಂಡಿನ ದಾಳಿ ಸಾಕಷ್ಟು ಆತಂಕಕ್ಕೆ ಕೂಡ ಕಾರಣ ಆಗಿದೆ. ಈ ಒಂದು ಪ್ರಕರಣವನ್ನ ರಾಮನಗರ ಪೊಲೀಸರು ಸಾಕಷ್ಟು ಗಂಭೀರವಾಗಿ ಪರಿಗಣಿಸಿರುವಂಥದ್ದು. ಸ್ವತಃ ರಾಮನಗರ ಎಸ್ಪಿ ಶ್ರೀನಿವಾಸ್ ಗೌಡ್ರೆ ಈ ಒಂದು ಎಲ್ಲದನ್ನು ಕೂಡ ಟೀಮ್ ಲೀಡ್ ಮಾಡ್ತಾ ಇದ್ದಾರೆ. ಈ ಪ್ರಕರಣವನ್ನ ಭೇದಿಸಲೇಬೇಕು, ಆರೋಪಿಗಳನ್ನ ಬಂಧಿಸಬೇಕು ಅಂತೇಳಿ 4 ವಿಶೇಷ ತಂಡಗಳನ್ನ, ಅಂದ್ರೆ 4 ರಾಮನಗರದ 4 ಡಿವೈಎಸ್ಪಿಗಳ ನೇತೃತ್ವದಲ್ಲಿ 4 ತಂಡಗಳನ್ನ ರಚಿಸಿರುವಂಥದ್ದು. ಒಂದೊಂದು ಆಂಗಲ್ ನಲ್ಲಿ ಒಂದೊಂದು ತಂಡ ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಜೊತೆಗೆ ರಾಮನಗರ ಜಿಲ್ಲಾ ವ್ಯಾಪ್ತಿಯಲ್ಲಿ ಬರುವಂತಹ ಎಲ್ಲಾ ಠಾಣೆಗಳ ಕ್ರೈಮ್ ಸಿಬ್ಬಂದಿಗಳನ್ನು ಕೂಡ ಈ ಒಂದು ತನಿಖೆಗೆ ಬಳಸಿಕೊಂಡಿದ್ದಾರೆ. ಪ್ರಮುಖವಾಗಿ ಭೂ ವ್ಯಾಜ್ಯದ ಹಿನ್ನೆಲೆಯಲ್ಲಿ ಈ ಒಂದು ದಾಳಿಯಾಗಿದೆ ಅಂತ ದೂರನ್ನು ದಾಖಲಿಸಿದ್ರು ಕೂಡ ಆ ನಿಟ್ಟಿನಲ್ಲಿ ಒಂದ್ ಕಡೆ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಮತ್ತೊಂದ್ ಕಡೆ ಭೂಗತ ಲೋಕ ಏನಾದ್ರೂ ಎಂಟ್ರಿ ಕೊಟ್ಟಿದೆಯಾ, ಭೂಗತ ಪಾಕತಿಕಗಳು ಏನಾದ್ರೂ ಎಂಟ್ರಿ ಕೊಟ್ಟಿಯಾರ ಆಂಗಲ್ ಅಲ್ಲೂ ಕೂಡ ತನಿಖೆಯನ್ನ ಮಾಡ್ತಾ ಇದ್ರು. ಈಗಾಗಲೇ ಸಾಕಷ್ಟು ಟವರ್ ಡಂಪ್, ಕಾಲ್ ಡೀಟೇಲ್ಸ್, ಜೊತೆಗೆ ಆರೋಪಿಗಳು ಯಾವೆಲ್ಲ ಮಾರ್ಗದಲ್ಲಿ ಹೋಗಿದ್ದಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಎಲ್ಲಾ ಸಿಸಿ ಕ್ಯಾಮೆರಾಗಳ ಜಾಳನ್ನು ಕೂಡ ಹಿಡಿದಿದ್ದಾರೆ. ಗಂಭೀರವಾಗಿ ಈ ಒಂದು ಪ್ರಕರಣವನ್ನ ದಾಖಲಿಸಿಕೊಂಡು ಆರೋಪಿಗಳನ್ನ ಶೀಘ್ರ ಪತ್ತೆ ಮಾಡಲೇಬೇಕು ಅಂತ ಹೇಳಿ ರಾಮನಗರ ಎಸ್ಪಿ ಕೂಡ ಈ ಒಂದು ಎಲ್ಲಾ ಟೀಮ್ ಕೂಡ ಲೀಡ್ ಮಾಡ್ತಾ ಇರುವಂತದ್ದು. ಪ್ರತಿಮಾ, ಥ್ಯಾಂಕ್ ಯು ಸೋ ಮಚ್ ತಮ್ಮ ಮಾಹಿತಿಗೆ.